ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರನ್ನು ಗುಂಡಾ ಕಾಯ್ದೆಯಿಂದ ಗಡೀಪಾರು ಮಾಡುವಂತಹ ಒಂದು ಒತ್ತಡವನ್ನು ಸರ್ಕಾರದ ಏನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಅದು ಒತ್ತಡ ತಂದ ಪರಿಣಾಮವಾಗಿ ಪೊಲೀಸರು ಅನವಶ್ಯಕವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ನಾವು ಪ್ರತಿಭಟನೆ ಮಾಡಿದ್ದೀವಿ. ಅವರು ಕಾನೂನಾತ್ಮಕವಾಗಿ ನಾವು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀವಿ. ಇನ್ನು ಮುಂದೆ ಇವತ್ತು ನಮ್ಮ ಬೆಳಗಾವಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ದರೋಡೆ ಮಾಡಿದವರಿದ್ದಾರೆ, ಕೂನ್ ಮಾಡಿದವರಿದ್ದಾರೆ. ಅಂಥವ್ರನ್ನೆಲ್ಲ ಬಿಟ್ಟು ಬಜರಂಗ ದಳ ಕಾರ್ಯಕರ್ತರ ಮೇಲೆ ಈ ರೀತಿ ಬಹುದೊಡ್ಡ ಪ್ರಮಾಣದಲ್ಲಿ ಗುಂಡಾ ಕಾಯ್ದೆಗಳನ್ನು ಹಾಕೋದು, ಬೇರೆ ಬೇರೆ ಕಾನೂನನ್ನು ಹಾಕಿ ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ನಡೀತಾ ಇದೆ. ಅದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ. ಇನ್ನು ಮುಂದೆ ಯಾವುದೇ ರೀತಿಯಿಂದ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಹಿಂದಿದ್ದೀವಿ ಹೇಳುವಂತಹ ಒಂದು ಕರೆಯನ್ನು ನಾವು ಕೊಡ್ತೀವಿ. ಇಂಥ ಸಂದರ್ಭ ಬಂದಾಗ ಮನೆ ಬಿಟ್ಟು ಹೊರಗೆ ಬರಬೇಕು, ಒಂದು ನಾವು ನ್ಯಾಯಕ್ಕಾಗಿ ಮಾಡಬೇಕು. ನಾನು ಎಲ್ಲ ವಕೀಲರಲ್ಲೂ ವಿನಂತಿ ಮಾಡ್ತೀನಿ, ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಹೊರಗೆ ಬಂದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು. ಹೇಳಿ, ಅದು ಕಾರಣ ಅವ್ರಿಗೆ ಗೊತ್ತು, ನಾವು ಹೆಂಗೆ ಹೇಳಿ. ಅವ್ರು ಯಾರ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಕೆಲಸ ಮಾಡಿದವರು, ಅದು ಬಿಟ್ಟು ಯಾವುದು ಅವ್ರು ಹೇಳಿದರು ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಇದು ಮಾಡ್ತೀವಿ, ಗಡೀಪಾರು ಮಾಡ್ತೀವಿ ಅಂತೇಳಿ. ನಾವು ಹೇಳಿದ್ವಿ ಅದಕ್ಕೆ ತಕ್ಕಾಗಿ ನಾವು ವಕೀಲರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನಾವು ಅದನ್ನು ಹೋರಾಟ ಮಾಡೋದು ಅಂತ ನಿಶ್ಚಯ ಮಾಡಿದ್ದೀವಿ. ನಾವು ಅದನ್ನು ನಿಗದಿಪಡಿಸ್ತೀವಿ. ಯಾವಾಗ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಬಹುದೊಡ್ಡ ಪ್ರಮಾಣದಲ್ಲಿ ನಾವು ಕಮಿಷನರ್ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ.